ಎಲ್ಲರಿಗೂ ನಮಸ್ಕಾರ. ಮಹಾಭಾರತ ಅಂದ್ರೇನೆ ಕಥೆಗಳ ಸಾಗರ ಅಲ್ವಾ? ಅದರಲ್ಲಿ ಕೆಲವು ಕಥೆಗಳಿರುತ್ತೆ, ಅವು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಕಥೆಯ ಬಗ್ಗೆ. ಒಬ್ಬ ರಾಜ್ಕುಮಾರ ತನ್ನ ತಂದೆಯ ಮುಖದಲ್ಲಿ ಒಂದು ಸಣ್ಣ ನಗು ನೋಡಕ್ಕೆ ಅಂತ ತನ್ನ ಇಡೀ ಭವಿಷ್ಯವನ್ನೇ ಹೇಗೆ ತ್ಯಾಗ ಮಾಡ್ದ ಅನ್ನೋ ಕಥೆ ಇದು. ದೇವವ್ರತನ ಬಾಣ ಇತಿಹಾಸದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಈ ಮಾತುಗಳು ಸುಮ್ಮನೆ ಹೇಳಿದ್ದಲ್ಲ. ನಮ್ಮ ಕಥಾನಾಯಕನ ಶಕ್ತಿ ಎಂಥದ್ದು, ಅವನ ಭವಿಷ್ಯ ಎಂಥದ್ದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಅವನ ಒಂದೇ ಒಂದು ನಿರ್ಧಾರ ಇಡೀ ಹಸ್ತಿನಾಪುರ ಸಾಮ್ರಾಜ್ಯದ ಹಣೆಬರಹವನ್ನೇ ಬರೆಯುವ ಶಕ್ತಿ ಹೊಂದಿತ್ತು. ಹಾಗಿದ್ರೆ ಬನ್ನಿ ಕಥೆಯ ಮೊದಲ ಭಾಗ ನೋಡೋಣ. ಆದರ್ಶ ರಾಜಕುಮಾರ. ದೇವವ್ರತ ಅಂದ್ರೆ ಕೇವಲ ಒಬ್ಬ ಯೋಧನಾಗಿರ್ಲಿಲ್ಲ, ಅವನು ಹಸ್ತಿನಾಪುರದ ಭವಿಷ್ಯ, ಜನರ ಭರವಸೆಯಾಗಿದ್ದ. ನಿಜ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಅವನಷ್ಟು ಪರಿಪೂರ್ಣ ಉತ್ತರಾಧಿಕಾರಿ ಇನ್ನೊಬ್ನಿರ್ಲಿಲ್ಲ. ಅವನ ಪರಾಕ್ರಮಕ್ಕೆ ಒಂದು ಸಣ್ಣ ಉದಾಹರಣೆ ಬೇಕಾ? ಇಡೀ ಶಾಲ್ವ ಸೇನೆಯನ್ನ ಅವನು ಒಬ್ಬನೇ ನಿಂತು ಮಣಿಸಿದ್ದ. ಅಷ್ಟೇ ಅಲ್ಲ, ಅವರ ರಾಜಕುಮಾರನನ್ನೇ ಬಂಧಿಸಿ ಹಸ್ತಿನಾಪುರಕ್ಕೆ ಕರೆತಂದಾಗ ಅವನ ಖ್ಯಾತಿ ಇಡೀ ದೇಶದಲ್ಲೆಲ್ಲ ಹಬ್ಬಿತ್ತು. ಆದ್ರೆ ನೋಡಿ, ದೇವವ್ರತನ ಗೊಪತನ ಇರೋದು ಕೇವಲ ಅವನ ಕತ್ತಿ ಮುನೆಯಲ್ಲಲ್ಲ, ಅವನ ಜ್ಞಾನದಲ್ಲೂ ಇತ್ತು. ಅವನು ಹೇಳಿದ್ದೇನು ಗೊತ್ತಾ? ಶತ್ರುವನ್ನು ಕೊಲ್ಲೋದ್ರಿಂದ ದ್ವೇಷ ಮುಗಿಯಲ್ಲ, ಸ್ನೇಹದಿಂದ ಮಾತ್ರ ಒಂದು ಒಳ್ಳೆ ಭವಿಷ್ಯ ಕಟ್ಟೋಕ್ ಸಾಧ್ಯ ಅಂತ. ಅಷ್ಟೇ ಹೇಳಿ ತನ್ನ ಕೈಗೆ ಸಿಕ್ಕ ಆ ರಾಜಕುಮಾರನಿಗೆ ಕ್ಷಮೆ ಕೊಟ್ಬಿಟ್ಟ. ಎಂಥ ದೊಡ್ಡ ಗುಣ ಅಲ್ವಾ? ಮಗನ ಈ ಶೌರ್ಯ, ಈ ವಿವೇಕ, ಇದನ್ನೆಲ್ಲ ನೋಡಿ ರಾಜ ಶಂತನುವಿಗೆ ಎಲ್ಲಿಲ್ಲದ ಹೆಮ್ಮೆ. ತನ್ನ ಮಗ ಕೇವಲ ಬಲಶಾಲಿಯಲ್ಲ, ಮುಂದೊಂದು ದಿನ ಒಬ್ಬ ಆದರ್ಶ ರಾಜನಾಗಬಲ್ಲ ಅಂತ ಅರಿತುಕೊಂಡು ಇಡೀ ಸಭೆಯ ಮುಂದೆ ದೇವವ್ರತನನ್ನ ಹಸ್ತಿನಾಪುರದ ಯುವರಾಜ ಅಂತ ಘೋಷಣೆ ಮಾಡ್ಬಿಡ್ತಾರೆ. ರಾಜ್ಯದಲ್ಲೆಲ್ಲ ಹಬ್ಬದ ವಾತಾವರಣ. ಕಥೆಯ ಎರಡನೇ ಭಾಗ ರಾಜನ ರಹಸ್ಯ ದುಃಖ. ಆದ್ರೆ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ರಾಜ್ಯದ ಮೇಲೆ ಒಂದು ನಿಗೂಢವಾದ ನೆರಳು ಆವರಿಸಿಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಗುತ್ತೆ. ಯಮುನಾ ನದಿಯ ದಡಕ್ಕೆ ಬೇಟೆಗೆ ಹೋಗಿದ್ದ ರಾಜ ಶಂತನು ಅರಮನೆಗೆ ವಾಪಸ್ ಬಂದಾಗ ಅವನ ಮುಖದಲ್ಲಿ ಆ ಮೊದಲಿನ ನಗು ಮಾಯವಾಗಿತ್ತು. ಅದರ ಜಾಗದಲ್ಲಿ ಒಂದು ಹೇಳಿಕೊಳ್ಳಲಾಗದ ಆಳವಾದ ದುಃಖ ಮನೆಮಾಡಿತು. ಅರಮನೆಯಲ್ಲಿರೋ ಎಲ್ಲರಿಗೂ ಆಶ್ಚರ್ಯ, ಗೊಂದಲ. ಮೊನ್ನೆವರೆಗೂ ನಗುನಗುತ್ತಾ ಮಗನ ಜೊತೆ ಕಾಲ ಕಳೆಯುತ್ತಿದ್ದ ರಾಜ ಈಗ ಯಾರ ಜೊತೆಯೋ ಮಾತಾಡದೆ ಮೌನವಾಗಿ ಕುಳಿತಿರ್ತಾನೆ. ಅಷ್ಟಕ್ಕೂ ಅಂಥದ್ದೇನಾಗಿರ್ಬೋದು? ಯಾವ ದುಃಖ ಒಬ್ಬ ರಾಜನನ್ನ ತನ್ನದೇ ಅರಮನೆಯಲ್ಲಿ ಒಬ್ಬ ಅಪರಿಚಿತನಾಗಿ ಮಾಡಿಬಿಡುತ್ತೆ? ತಂದೆಯ ಈ ಸ್ಥಿತಿಯನ್ನ ನೋಡಕ್ಕೆ ದೇವವ್ರತನಿಂದ ಆಗ್ಲಿಲ್ಲ. ಅವನು ಹೋಗಿ ಕಾರಣ ಕೇಳೇಬಿಟ್ಟ. ಆದರೆ ಶಂತನು ಮಹಾರಾಜ ಒಂದೇ ಒಂದು ಮಾತನ್ನೂ ಹೇಳಿಲಿಲ್ಲ. ತನ್ನ ನೋವನ್ನ ಮಗನ ಹತ್ರ ಹೇಳಿಕೊಳ್ಳಕ್ಕೆ ನಿರಾಕರಿಸಿದ. ಆ ಕ್ಷಣದಲ್ಲಿ ತಂದೆ ಮಗನ ನಡುವೆ ಒಂದು ಕಾಣದ ಗೋಡೆ ಎದ್ದು ನಿಂತ್ಬಿಡ್ತು. ಕಥೆಯ ಮೂರನೇ ಭಾಗ, ಒಂದು ಅಸಾಧ್ಯವಾದ ಷರತ್ತು. ಇನ್ನೂ ತಾನೇನಾದ್ರೂ ಮಾಡ್ಲೇಬೇಕು ಅಂತ ದೇವವ್ರತನೇ ತನ್ನ ತಂದೆಯ ದುಃಖದ ಮೂಲವನ್ನು ಹುಡುಕೋಕೆ ಹೊರಡ್ತಾನೆ. ದೇವವ್ರತ ರಾಜನ ಸಾರಥಿಯನ್ನ ವಿಚಾರಿಸಿದಾಗ ಇಡೀ ಸತ್ಯ ಹೊರಬರುತ್ತೆ. ವಿಷಯ ಏನಂದ್ರೆ, ರಾಜ ಶಂತನು ಯಮುನಾ ನದಿ ತೀರದಲ್ಲಿ ದೋಣಿ ನಡೆಸೋ ಸತ್ಯವತಿಯನ್ನು ಹುಡುಗಿಯನ್ನ ಪ್ರೀತಿಸ್ತಿದ್ದಾನೆ. ಆದರೆ ಅವಳ ತಂದೆ ದಶರಾಜ ಮದುವೆಗೆ ಒಂದು ಅಸಾಧ್ಯವಾದ ಷರತ್ತನ್ನ ಹಾಕಿದ್ದ. ಅದನ್ನ ಒಪ್ಪೋಕಾಗ್ದೆ ರಾಜ ಹೀಗೆ ದುಃಖದಲ್ಲಿ ಮುಳುಗಿದ್ದಾನೆ. ನೋಡಿ, ಇಲ್ಲಿಂದಲೇ ಕಥೆಯ ಅಸಲಿ ತಿರುವು ಶುರುವಾಗೋದು. ರಾಜನ ವೈಯಕ್ತಿಕ ಆಸೆ ಒಂದ್ ಕಡೆ, ಅವನು ದೇವವ್ರತನಿಗೆ ಕೊಟ್ಟ ಮಾತು ಇನ್ನೊಂದು ಕಡೆ. ಏನದು ಷರತ್ತು ಅಂದ್ರೆ, ಸತ್ಯವತಿಯನ್ನು ಮದುವೆ ಆಗ್ಬೇಕಾದ್ರೆ ಅವಳಿಗೆ ಹುಟ್ಟೋ ಮಗನೇ ಮುಂದಿನ ರಾಜನಾಗ್ಬೇಕು. ಆದ್ರೆ ದೇವವ್ರತನನ್ನ ಆಗಲೇ ಯುವರಾಜ ಅಂತ ಘೋಷಣೆ ಮಾಡಿಯಾಗಿದೆ. ಎಂಥ ಸಂದಿಗ್ಧತೆ ನೋಡಿ! ನನ್ನ ಸ್ವಂತ ಸುಖಕ್ಕೋಸ್ಕರ ನಾನು ನನ್ನ ಮಗ ದೇವವ್ರತನಿಗೆ ಅನ್ಯಾಯ ಮಾಡೋಕೆ ಸಾಧ್ಯನೇ ಇಲ್ಲ. ದಶರಾಜನ ಆ ಷರತ್ತಿಗೆ ಶಂತನು ಮಹಾರಾಜ ಹೀಗೆ ಉತ್ತರ ಕೊಟ್ಟಿದ್ದ. ಇದು ಅವನ ನೈತಿಕ ಸಂಘರ್ಷವನ್ನ, ಮಗನ ಮೇಲಿದ್ದ ಪ್ರೀತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅವನು ತನ್ನ ಸಂತೋಷವನ್ನ ಬೇಕಾದ್ರೆ ಬಿಡುತ್ತಿದ್ದ, ಆದ್ರೆ ಮಗನ ಹಕ್ಕನ್ನ ಕಸಿಯೋಕೆ ಸಿದ್ಧನಿರ್ಲಿಲ್ಲ. ಕಥೆಯ ನಾಲ್ಕನೇ ಭಾಗ, ಮಗನ ಮಹಾತ್ಯಾಗ. ತಂದೆಯ ಈ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ ದೇವವ್ರತ ಈ ಸಮಸ್ಯೆಯನ್ನ ತಾನೇ ಬಗೆಹರಿಸ್ತೀನಿ ಅಂತ ಮುಂದೆ ಬರ್ತಾನೆ. ತನ್ನ ತಂದೆಯ ಮುಖದಲ್ಲಿ ಮತ್ತೆ ಆ ನಗುವನ್ನ ನೋಡ್ಬೇಕು ಅಷ್ಟೇ. ಅದಕ್ಕೋಸ್ಕರ ದೇವವ್ರತ ನೇರವಾಗಿ ದಶರಾಜನ ಮನೆಗೆ ಹೋಗ್ತಾನೆ. ಅಲ್ಲಿ ಅವನು ತೆಗೆದುಕೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಬಿಡುತ್ತೆ. ಅಲ್ಲಿ ದೇವವ್ರತ ಒಂದು ಮಾತನ್ನ ಹೇಳ್ತಾನೆ, ಬಹುಶಃ ಇತಿಹಾಸದಲ್ಲಿ ಯಾರೂ ಅಷ್ಟು ಸುಲಭವಾಗಿ ಹೇಳಕ್ಕೆ ಸಾಧ್ಯ ಇಲ್ಲದ ಮಾತು. ಅವನು ದಶರಾಜನಿಗೆ ಹೇಳ್ತಾನೆ, ನಾನು ನಿಮಗೆ ವಚನ ಕೊಡ್ತೀನಿ, ನನ್ನ ತಂದೆಗೆ ಸತ್ಯವತಿಯಿಂದ ಹುಟ್ಟೋ ಹಿರಿಯ ಮಗನೇ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂರೋದು. ಯೋಚನೆ ಮಾಡಿ, ಒಂದೇ ಮಾತಲ್ಲಿ ತನ್ನಗೆ ಹುಟ್ಟಿನಿಂದ ಬಂದಿದ್ದ ಹಕ್ಕನ್ನೇ ಬಿಟ್ಕೊಟ್ಬಿಟ್ಟ. ಕಥೆಯ ಕೊನೆಯ ಮತ್ತು ಅತ್ಯಂತ ಪ್ರಮುಖ ಭಾಗ, ಭೀಕರ ಪ್ರತಿಜ್ಞೆ.
ಆದ್ರೆ ಒಂದು ತ್ಯಾಗದಿಂದ ಈ ಕತೆ ಮುಗಿಯಲಿಲ್ಲ. ಎಲ್ಲವೂ ಸರಿಹೋಯ್ತು ಅನ್ನೋವಾಗ್ಲೇ ದಶರಾಜ ಮತ್ತೊಂದು ಪ್ರಶ್ನೆಯನ್ನ ಮುಂದಿಟ್ಟ. ಅದೇ ಅಂತಿಮ ಮತ್ತು ನಿರ್ಣಾಯಕ ಪ್ರಶ್ನೆಯಾಗಿತ್ತು. ದಶರಾಜನಿಗೆ ಒಂದು ಭಯ ಕಾಡ್ತಿತ್ತು. ಸರಿ, ನೀವು ಸಿಂಹಾಸನ ಬಿಟ್ಕೊಟ್ರಿ, ಆದ್ರೆ ನಾಳೆ ನಿಮ್ಗೆ ಮಕ್ಕಳಾದ್ರೆ ಅವರು ಬಂದು ಹಸ್ತಿನಾಪುರದ ಸಿಂಹಾಸನ ನಮ್ಮದು ಅಂತ ಹಕ್ಕು ಸಾಧಿಸಿದ್ರೆ ಆಗ ಏನ್ಗತಿ? ಈ ಒಂದು ಪ್ರಶ್ನೆ ದೇವವ್ರತನ ಇಡೀ ತ್ಯಾಗದ ಮೇಲೆ ಒಂದು ಅನುಮಾನದ ನೆರಳನ್ನ ಬೀರ್ತು. ಆ ಅನುಮಾನದ ನೆರಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋಕ್ಕೆ, ಶಾಶ್ವತವಾಗಿ ಆ ಪ್ರಶ್ನೆ ಮತ್ತೆ ಏಳದ ಹಾಗೆ ಮಾಡೋಕ್ಕೆ ದೇವವ್ರತನು ತನ್ನ ಇಡೀ ಜೀವನವನ್ನೇ ಪಣಕ್ಕಿಟ್ಟು ಯಾರೂ ಊಹಿಸಲೂ ಸಾಧ್ಯವಾಗದಂಥ ಒಂದು ಭೀಕರವಾದ ಪ್ರತಿಜ್ಞೆಯನ್ನ ಮಾಡ್ತಾನ. ಆಕಾಶ, ಭೂಮಿ, ದೇವತೆಗಳು ಸಾಕ್ಷಿಯಾಗಿ ಅವನು ಹೇಳ್ತಾನೆ, ಗಂಗಾಪುತ್ರನಾದ ನಾನು ದೇವವ್ರತ ಈ ಕ್ಷಣದಿಂದ ಪ್ರತಿಜ್ಞೆ ಮಾಡ್ತೀನಿ, ನಾನು ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ, ಜೀವನದಲ್ಲಿ ಎಂದಿಗೂ ಮದುವೆ ಆಗೋದಿಲ್ಲ. ಈ ಒಂದು ಪ್ರತಿಜ್ಞೆ ಭವಿಷ್ಯದಲ್ಲಿ ಸಿಂಹಾಸನಕ್ಕೆ ಯಾವುದೇ ಹಕ್ಕುದಾರರು ಹುಟ್ಟುವ ಸಾಧ್ಯತೆಯನ್ನೇ ಇಲ್ಲವಾಗಿಸಿತು. ಅವನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮುಂದುವರಿಸಿ ಹೇಳಿದ, ನಾನು ಮಕ್ಕಳಿಲ್ಲದೆ ಬದುಕುತ್ತೇನೆ, ಮಕ್ಕಳಿಲ್ಲದೆ ಸಾಯುತ್ತೇನೆ, ಇದು ನನ್ನ ಶಾಶ್ವತವಾದ ಪ್ರತಿಜ್ಞೆ. ಈ ಮಾತುಗಳೊಂದಿಗೆ ತನ್ನ ತಂದೆಯ ಸಂತೋಷಕ್ಕಾಗಿ ದೇವವ್ರತ ತನ್ನ ವೈಯಕ್ತಿಕ ಜೀವನದ, ತನ್ನ ವಂಶದ, ತನ್ನ ಭವಿಷ್ಯದ ಬಾಗಿಲನ್ನ ಶಾಶ್ವತವಾಗಿ ಮುಚ್ಚಿಬಿಟ್ಟ. ಆ ಕ್ಷಣದಿಂದ ದೇವವ್ರತ ಅನ್ನೋ ಹೆಸರು ಇತಿಹಾಸದ ಪುಟಗಳಲ್ಲಿ ಮರೆಯಾಯಿತು. ಅವನ ಜಾಗದಲ್ಲಿ ಭೀಷ್ಮ ಹುಟ್ಟುಕೊಂಡ. ಭೀಷ್ಮ ಅಂದ್ರೆ ಭೀಕರವಾದ ಪ್ರತಿಜ್ಞೆ ಮಾಡಿದವನು ಅಂತ. ಅವನ ಆ ಹೊಸ ಹೆಸರು ಅವನು ಮಾಡಿದ ಆ ಮಹಾತ್ಯಾಗಕ್ಕೆ ಒಂದು ಶಾಶ್ವತ ಸಂಕೇತವಾಗಿ ನಿಂತುಬಿಡ್ತು. ಈ ಕಥೆಯನ್ನ ನಾವು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಭೀಷ್ಮನು ವಾಡಿದ್ದು ಮಗನ ಪರಮ ಭಕ್ತಿಯ ಪ್ರತೀಕವೇ, ಅಥವಾ ಒಬ್ಬ ಅಷ್ಟು ಯೋಗ್ಯನಾದ ರಾಜ್ಕುಮಾರ ಸಿಂಹಾಸನ ತ್ಯಜಿಸಿದ್ದೇ ಮುಂದೊಂದು ದಿನ ಹಸ್ತಿನಾಪುರದ ದುರಂತಕ್ಕೆ ಕಾರಣವಾಯಿತೇ? ಇದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ.